ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ಇದು ಬಂದು ಪಾರ್ಟ್ 2 ವ್ಲಾಗ್ ಆಫ್ ದಟ್ ಭಾರತ ಹುಣ್ಣಿಮೆ. ಆ್ಯಂಡ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ನಾನು ಜೋಗಳ ಬಾವಿ ಅಂತ ಹೇಳೋಕ್ಕೋಗಿ ಹೇಳಬೇಕಾಗಿತ್ತು, ಬಟ್ ಕನ್ಫ್ಯೂಸ್ ಆಗಿ ನಾನು ಏನಗೊಂಡ ಅಂತೆ. ಐ ಆಮ್ ಸಾರಿ ಫಾರ್ ದ್ಯಾಟ್. ಟು ಬಿ ಕ್ಲಾರಿಫೈಯಿಂಗ್ ಹೇಳ್ತಾ ಇದ್ದೀನಿ, ಅದು ಏನಗೊಂಡ ಅಲ್ಲ, ಜೋಗಳ ಬಾವಿ. ಪರಶುರಾಮಾದಿ ನಾಲ್ಕುದು ಜೋಗ ಸತ್ಯವಾದಿ ನಾಲ್ಕುದು. ಗೈಸ್, ನೋಡಿದ್ರ ನೀವು, ತುಂಬ ಜನ ಬರ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ಕ್ರೌಡಿನ ಜಾಸ್ತಿ ಆಗ್ತಾನೆ ಇದೆ. ಆ್ಯಂಡ್ ನಾವು ಇವಾಗ ಜೋಗಳ ಬಾವಿ ಸತ್ಯಮ್ಮನ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಯಲ್ಲಮ್ಮನ ಟೆಂಪಲ್ಗೆ ಹೋಗ್ತಾ ಇದ್ವಿ. ಆ್ಯಂಡ್ ನೋಡ್ಬೋದು ಯಾವ ಥರ ಟ್ರಾಫಿಕ್ ಇದೆ ಇವಾಗ. ಆ್ಯಂಡ್ ತುಂಬ ಸೆಕೆ ಆಗ್ತಾಯಿತ್ತು, ಸೊ ಚಿಲ್ಲಾಗಲಿ ಅಂದ್ಬಿಟ್ಟು ಇದು ಚೈಲ್ಡ್ಹುಡ್ಡಲ್ಲೆಲ್ಲ ಸಿಗ್ತಾಯಿತ್ತು. ಆ್ಯಂಡ್ ಊರ್ ಸೈಡ್ ಇವಾಗಲೂ ಸಿಗುತ್ತೆ. ಆ್ಯಂಡ್ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ ಆ್ಯಸ್ ಕಂಪೇರ್ಡ್ ಟು ಮುಂಚೆ. ನಾನು, ಅಮ್ಮ, ದೊಡ್ಡಮ್ಮ, ತಮ್ಮಂದಿರು, ಅಪ್ಪಂದಿರು ಎಲ್ಲರೂ ಅಲ್ಲೇ ಕುತ್ಕೊಂಡೆ ಲೈಕ್ ಟ್ರಾಫಿಕಲ್ಲೇ ಕುತ್ಕೊಂಡು ಕುಡಿತಾ ಇದ್ವಿ. ಕೋಲ್ಡ್ ವೆದರ್ ಒಂದು ಕಡೆ ಆದರೆ ಈ ಸೆಕೆ ಇನ್ನೊಂದು ಕಡೆ. ಆ್ಯಂಡ್ ಕಂಟ್ರೋಲೇ ಆಗಲ್ಲ, ಬಿಕಾಸ್ ಅದು ಗುಡ್ಡ ಆಗಿರೋದ್ರಿಂದ ತುಂಬ ಸೆಕೆ ಆಗುತ್ತೆ. ಕಾರ್ ಒಳಗಡೆ ಕೂತಿರೋದಂದ್ರೆ ಇನ್ನೂ ತುಂಬ ಕಷ್ಟನೇ. ಬಟ್ ಹೋಪ್ಫುಲಿ ನಾವು ಮೂವ್ ಆಗ್ತಾಯಿತ್ತು. ಆದರೆ ತುಂಬ ರಶ್ ಇತ್ತು. ಆ್ಯಂಡ್ ಇದೇ ಥರ ರಶ್ ಯಾವಾಗೂ ಇರುತ್ತೆ. ಯಲ್ಲಮ್ಮಗೆ ತುಂಬ ಜನ ಬರ್ತಾರೆ, ಅದು ತುಂಬ ಕ್ರೌಡೆಡ್ ಟೆಂಪಲ್ ಕೂಡ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಿದೆ, ಬಟ್ ಮೂವ್ ಆಗ್ತಿರೋ ಮೂಮೆಂಟೇ ಬೇರೆ ಆ್ಯಂಡ್ ನಾವು ಹೋಗ್ತಿರೋ ಸ್ಪೀಡೇ ಬೇರೆ. ನೋಡ್ಬೋದು, ವಿಂಡ್ ಮಿಲ್ಸ್ ಈ ಕಡೆ ಅಂತೂ ತುಂಬ ಜಾಸ್ತಿನೇ ಇರುತ್ತೆ. ಸೊ ಈ ಟೈಮ್ ಬಂದು ತುಂಬ ಸ್ಪೆಷಲ್, ಬಿಕಾಸ್ ಭರತ ಹುಣ್ಣಿಮೆ ಅಂದರೆ ಒಂದು ಸ್ಪೆಷಲ್ ಆಗಿ ಆಚರಿಸ್ತಾರೆ ಆ ಟೆಂಪಲಲ್ಲಿ ಕೂಡ. ಆ್ಯಂಡ್ ಸುತ್ತಮುತ್ತ ಇರೋ ಊರುಗಳು ಕೂಡ, ಲೈಕ್ ಎಲ್ಲ ಊರಿಂದನೂ ಬಂಡಿ ಅಂತ ಅವರವರ ಮನೆಯಿಂದ ಕಟ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಅದೊಂದು ಏನ್ಷಿಯಂಟ್ ಟೈಮಿಂದ ಬಂದಿರೋ ಪದ್ಧತಿ ಕೂಡ. ಯಾರಿಗೆ ತಾನೇ ಮ್ಯಾಂಗೋ ಅಂದರೆ ಇಷ್ಟ ಇರಲ್ಲ ಹೇಳಿ. ಆ್ಯಂಡ್ ನಾವು ಹೋಗೋ ದಾರಿಯಲ್ಲಿ ಈ ಥರ ಮಾವಿನ ಹಣ್ಣು ಗಿಡ ನೋಡಿದ್ವಿ, ತುಂಬ ಸುರ್ತಿತ್ತು. ಲೈಕ್ ಇವಾಗ ಸ್ಟಾರ್ಟಿಂಗ್ ಸ್ಟೇಜ್, ಬಟ್ ಸೀಸನ್ ಸ್ಟಾರ್ಟ್ ಆಯಿತು ಆ್ಯಂಡ್ ಲೆಟ್ಸ್ ಎಂಜಾಯ್ ದಿಸ್. ಸೊ ನೋಡ್ಬೋದು ನೀವು ಯಾವ ಥರ ಹೆಣ್ಮಕ್ಳು ಹೋಗ್ತಾ ಇರ್ತಾರೆ. ಆ್ಯಂಡ್ ಈ ಕಡೆ ಊರ್ ಸೈಡ್ ಅಂತೂ ಬಿಸಿಲನ್ನಲ್ಲ, ಚಳಿ ಅನ್ನಲ್ಲ, ಗಾಳಿ ಅನ್ನಲ್ಲ, ದೇವ್ರ ಭಕ್ತಿಗೆ ಅವರು ತುಂಬ ಮೆಚ್ಕೊಂಡು ಹೋಗ್ತಾ ಇರ್ತಾರೆ. ಆ್ಯಂಡ್ ನಾವು ಕಾರಲ್ಲಿ ಹೋಗೋದ್ರಿಂದ ನಮಗೆ ಅಷ್ಟು ಬಿಸಿಲು ತಾಗಲ್ಲ, ಬಟ್ ನಾರ್ಮಲಿ ನಡ್ಕೊಂಡು ಹೋಗೋರಿಗೆ ತುಂಬ ಕಷ್ಟ. ಆ್ಯಂಡ್ ಫೈನಲಿ ರೀಚ್ ಆದ್ವಿ. ನಾವು ಕೂತ್ಕೊಂಡು ಬರೋಕ್ಕೆ ಅಷ್ಟೊಂದು ಫೀಲ್ ಆಯಿತು. ಸೊ ಅವ್ರ ಸ್ಟ್ರೆಂತ್ಗೆ ನಾವು ರಿಯಲಿ ಮೆಚ್ಚಬೇಕು. ನಾವು ಬರೀ ಕುತ್ಕೊಂಡು ಬಂದಿದ್ದಕ್ಕೆ ಅಷ್ಟು ಸುಸ್ತಾದ್ವಿ, ಬಟ್ ಆ ಏಜಲ್ಲಿ ಕೂಡ ಅವರು ಆ ಆ್ಯಕ್ಟಿವಲ್ಲಿ ವಾಕ್ ಮಾಡ್ಕೊಂಡು ಬರ್ತಾರೆ. ಆ್ಯಂಡ್ ಅವ್ರ ಭಕ್ತಿಗೆ ಆ್ಯಂಡ್ ಅವರ ಸ್ಟ್ರೆಂತ್ಗೆ ರಿಯಲಿ ಮೆಚ್ಚಬೇಕು. ಸೊ ನೋಡ್ಬೋದು ವಿಂಡ್ ಮಿಲ್ಸ್ ಯಾವ ಥರ ಇದೆ. ಆ್ಯಂಡ್ ಏನಾಯಿತು ಅಂದರೆ, ನಾವು 4 hours, ಲಿಟ್ರಲಿ 4 hours ನಾವು ಕಾರಲ್ಲೇ ವೆಯ್ಟ್ ಮಾಡಿದ್ದಾಯಿತು, ಬಿಕಾಸ್ ಆ ಟ್ರಾಫಿಕಲ್ಲಿ ಸ್ಟಕ್ ಆಗಿದ್ವಿ. ಆ್ಯಂಡ್ ಮತ್ತೆ ನಾವು ಕಾರ್ನ ಸ್ಟಾಪ್ ಮಾಡಿ ಅಲ್ಲಿಂದ 2 kilometers ಏನೋ ನಡ್ಕೊಂಡು ಹೋದ್ವಿ ಟೆಂಪಲ್ಗೆ. ಅಷ್ಟು ದೂರ ನಿಲ್ಲಿಸೋ ಅಷ್ಟು ಜನ ಇದ್ದಾರೆ. ಆ್ಯಂಡ್ ಇನ್ನೂ ದೂರ ಇತ್ತು, ಬಟ್ ನಾವೇ ಮುಂದೆ ಅಂದ್ಕೊಂಡು ಮುಂದೆ ಬಂದಿದ್ದೀವಿ. ಕಂಪೇರ್ ಟು ಲೈಕ್ ಇವಾಗ ಬೆಳಗ್ಗೆ ಬಂದು ಹೋಗೋರ್ಕಿನ್ನ ಅಲ್ಲೇ ಸ್ಟೇ ಆಗೋರು ತುಂಬ ಜನ ಇರ್ತಾರೆ. ನೋಡ್ಬೋದು, ಇದೆಲ್ಲ ಸ್ಟೇ ಆಗೋಕ್ಕೆ ಅಂತಲೇ ಬಂದಿರ್ತಾರೆ. ಆ್ಯಂಡ್ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಇದು ಇನ್ನೂ ದೂರನೇ, ಬಟ್ ನೋಡ್ಬೋದು ಜನ ಯಾವ ಥರ ಇದ್ದಾರೆ ಅಂತ. ಟಿಲ್ ಎಂಡ್ ಅಲ್ಲಿ ವೈಟ್ ಕಲರ್ ಲೈಕ್ ವಿಂಡ್ ಮಿಲ್ಸ್ ಕೆಳಗಡೆ ಇರೋವರೆಗೂ ಅಲ್ಲೆಲ್ಲ ಜನ ಇದ್ದರು. ಲೈಕ್ ಟೆಂಪಲ್ ಬರೋದು ಹತ್ತತ್ರ ಆ ಕಡೆನೇ ಬರುತ್ತೆ. ಸೊ ಜಸ್ಟ್ ಇಮ್ಯಾಜಿನ್, ಈ ಥರ ಜನ ಬರ್ತಾ ಇದ್ದಾರೆ. ಆ್ಯಂಡ್ ಈ ಥರ ಜನ ಯಾವಾಗಲೂ ಇರ್ತಾರೆ ಅಂದರೆ ದೇವ್ರು ಎಷ್ಟು ಪವರ್ಫುಲ್ ಇರಬೇಕು ಆ್ಯಂಡ್ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿರಬೇಕು ಅಂತ. ಸೊ ಟು ಬಿಲೀವ್ ಯಲ್ಲಮ್ಮ ತಾಯಿ ತುಂಬ ಪವರ್ಫುಲ್. ಆ್ಯಂಡ್ ನಮ್ಮನೆಯಲ್ಲೂ ಆ್ಯಂಡ್ ನಮ್ಮ ಅಜ್ಜಿ ತಾತ ಅವರೆಲ್ಲರೂ ತುಂಬ ವರ್ಷಗಳಿಂದ ಲೈಕ್ ಅವರ ಹಿರಿಯರಿಂದ ನಡ್ಕೊಂಡು ಬಂದಿದ್ದಾರೆ ಈ ದೇವ್ರಿಗೆ. ಅದೇ ಥರ ಲೈಕ್ ನಾನು ಮುಂಚೆ ತೋರಿಸಿರೋ ಥರ ಬಂಡಿಯಲ್ಲಿ
ನಮ್ಮ ಅಜ್ಜಿದಿ ಎಲ್ಲ ಬರ್ತಾಯಿದ್ರು. ಆ್ಯಂಡ್ ಇಲ್ಲಿ ಏನಾಯಿತು ಅಂದರೆ ನನ್ನ ದೊಡ್ಡಪ್ಪ ನನ್ನ ವೀಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಂತ ಅಂತಿದ್ರು. ಸೊ ಅವ್ರಿಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ನಾನು ಮತ್ತೆ ವೀಡಿಯೋ ಮಾಡಿ ತೋರಿಸ್ತಾಯಿದ್ದೆ. ಸೊ ಎಲ್ಲಮ್ಮನ ಆಶೀರ್ವಾದ ಹೆಂಗೆ ನೋಡ್ಬೋದು ಅಂದರೆ ನಾವು ಭಂಡಾರದಿಂದ ನೋಡ್ಬೋದು. ಬಿಕಾಸ್ ಎಲ್ಲರ ಹಣೆ ಮೇಲೆ ಅದು ತುಂಬಿ ತುಳುಕ್ತಾ ಇರುತ್ತೆ. ಬೇರೆ ಅದೊಂಥರ ತುಂಬ ಪವರ್ಫುಲ್ ಅನಿಸುತ್ತೆ ಆ್ಯಂಡ್ ಆಲ್ಸೋ ಶ್ರೇಷ್ಠವಾದ ಭಕ್ತಿ ಅವ್ರಿಗಿರುತ್ತೆ. ಸೊ ಎಲ್ಲಿ ನೋಡಿದ್ರು ಜನ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ದ ಭಕ್ತಿ ಕೂಡ. ನೋಡ್ತಾ ಇದ್ದೀರಾ ಅದು ಒಂದು ಕಳಶ, ಅಲ್ಲಿ ಬಾವುಟ ಹಾರ್ತಿದೆಯಲ್ಲ ಅದು. ಇದು ಬಂದು ಲೈಕ್ ಸೈಡ್ ಎಂಟ್ರೆನ್ಸ್. ಫ್ರಂಟಿಂದ ಹೋಗೋಕ್ಕಾಗಲಿಲ್ಲ ಬಿಕಾಸ್ ನಾವು ಈ ಸೈಡ್ ಪಾರ್ಕ್ ಮಾಡಿರೋದ್ರಿಂದ ನಾವು ಈ ಸೈಡಿಂದಲೇ ಹೋಗೋಕ್ಕಾಯಿತು. ಆ್ಯಂಡ್ ಎಲ್ಲಿ ನಾವು ಕಳಶ ನೋಡ್ತೀವೋ ಅಲ್ಲಿ ನಾವು ಕಾಯಿ ಹೊಡಿಬೇಕಂತ ಇರುತ್ತೆ. ಸೊ ನಮ್ಮ ಚಿಕ್ಕಪ್ಪ ಕಾಯಿ ಹೊಡಿತಾ ಇದ್ರು. ಭಕ್ತಿ ಯಾವ ಥರ ಸಲ್ಲುತ್ತೆ ದೇವರಿಗೆ ಅಂದರೆ ಈ ಹೂವು ಭಂಡಾರ ಮೂಲಕ ನಾವು ಭಕ್ತಿಯಿಂದ ಬೇಡ್ಕೊಂಡು ಈ ಹೂವು ಭಂಡಾರನ ದೇವರ ಮೂರ್ತಿಗಾಗಲಿ ಟೆಂಪಲ್ಗಾಗಲಿ ಸರೌಂಡಿಂಗ್ ಹೆಚ್ಚಬೇಕು. ನಮ್ಮ ಭಕ್ತಿ ದೇವರಿಗೆ ತಲುಪಿದೆ ಅನ್ನೋದಕ್ಕೆ ಇದೊಂದು ಮೇನ್ ರೂಪ ಅಂದ್ಕೊಳ್ಳಿ. ಆ್ಯಂಡ್ ನೋಡ್ಬೋದು ಈ ಥರ ಹಾಕಿರುತ್ತೆ, ಲೈಕ್ ಎಲ್ಲ ಹೂವು ಥರ ಮಿಕ್ಸ್ ಇರುತ್ತೆ. ಸೊ ನಿಮಗೇನು ಕಾಣಿಸ್ತಾ ಇದೆ, ಎಲ್ಲಿ ನೋಡಿದ್ರು ಭಂಡಾರ ಆ್ಯಂಡ್ ನಮ್ಮ ಯಲ್ಲಮ್ಮ ದೇವಿ ಇದೇ ಥರ ತುಳುಕ್ತಾ ಇರ್ತಾರೆ ಭಂಡಾರದಲ್ಲಿ. ಯಾವಾಗಾದರೂ ಲೈಕ್ ಬೇರೆ ಭಕ್ತಾದಿಗಳು ಅವ್ರ ಭಕ್ತಿಯಿಂದ ಬೇಡ್ಕೊಂಡು ಭಂಡಾರ ಹಿಂದೆಯಿಂದ ಹೆಚ್ಚುತ್ತಾಯಿದ್ರು, ಆ ಭಂಡಾರ ನಿಮ್ಮ ಮೇಲೆ ಬಿದ್ದಾಗ ಅದೇನೋ ಒಂಥರ ಒಳ್ಳೆ ವೈಬ್. ಬಿಕಾಸ್ ದೇವರು ನಿಮಗೆ ಆಶೀರ್ವಾದ ಮಾಡೋ ಥರ ಆ ಭಂಡಾರ ನಿಮ್ಮ ಮೇಲೆ ಬಿದ್ದಾಗ ತುಂಬ ಭಕ್ತಿ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಅದೊಂಥರ ಪಾಸಿಟಿವ್ ವೈಬ್, ಲೈಕ್ ನೀವು ಕೇಳ್ಕೊಳ್ತಿರೋದಕ್ಕೆ ನೀವು ಬೇಡ್ಕೊಳ್ತಿರೋದಕ್ಕೆ ಒಂದು ಒಳ್ಳೆ ಸಿಗ್ನಲ್ ಥರ ಫೀಲ್ ಆಗುತ್ತೆ. ಸೊ ಇದು ಬಂದು ಮೇನ್ ಕಳಶ ಟೆಂಪಲ್ದು. ಆ್ಯಂಡ್ ಈ ಕಳಶನಲ್ಲಿನೇ ಬೇಡ್ಕೊಂಡು ನಮಸ್ಕಾರ ಮಾಡಿಕೊಂಡ್ರೆ ನಾವು ಒಳಗಡೆ ಇರೋ ಯಲ್ಲಮ್ಮ ತಾಯಿನೇ ನೆನಪು ಮಾಡಿಕೊಂಡು ಬೇಡ್ಕೊಂಡಂಗೆ ಇರುತ್ತೆ ಅಂತ ಹೇಳ್ತಿರ್ತಾರೆ ಅಮ್ಮ. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಏನು ಮಿಸ್ಟೇಕ್ ಮಾಡಿದೆ ಅಂದರೆ ಈ ಪ್ಲೇಸ್ ಇವಾಗ ನೋಡ್ತಿರೋ ಪ್ಲೇಸ್ ಬಂದು ಬಟ್ ನಾನು ಮಿಸ್ಟೇಕಲ್ಲಿ ಜೋಗಳ ಬಾವಿಗೆ ನಾನು ಎಣ್ಣೆಗೊಂಡ ಅಂತ ಹೇಳಿಬಿಟ್ಟೆ. ಆ್ಯಂಡ್ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಆ್ಯಂಡ್ ಈ ನೀರು ತುಂಬ ಪವಿತ್ರವಾದದ್ದು. ಬಿಕಾಸ್ ನಿಮಗೆ ಯಲ್ಲಮ್ಮ ತಾಯಿಯ ಸ್ಟೋರಿ ಗೊತ್ತಿದ್ದಿದ್ರೆ ಈ ಪ್ಲೇಸ್ ಏನು ಇಂಪಾರ್ಟೆನ್ಸ್ ಅದಂತೆಲ್ಲ ನಿಮಗೆ ಗೊತ್ತಿರುತ್ತೆ. ನೀರು ತುಂಬ ಶ್ರೇಷ್ಠವಾದದ್ದು ಆ್ಯಂಡ್ ನಮ್ಮ ಪ್ರೋಕ್ಷಣೆ ಕೂಡ ಆಯಿತು. ಆ್ಯಂಡ್ ನೆಕ್ಸ್ಟ್ ಹೋಗ್ತಾ ಇದ್ವಿ. ಲೈಕ್ ದರ್ಶನ ಮಾಡೋಕ್ಕಾಗಲಿಲ್ಲ, ತುಂಬ ರಶ್ ಇರೋದ್ರಿಂದ ನಾವು ನಮಗೆ ಆಚೆಯಿಂದ ನಮಸ್ಕಾರ ಮಾಡಿಕೊಂಡು ಗೋಪುರ ನೋಡ್ಕೊಂಡು ಹೋದ್ವಿ. ಸೊ ದರ್ಶನ ಎಲ್ಲ ಮುಗೀತು. ಆ್ಯಂಡ್ ವಾಪಸ್ ಹೋಗ್ತಾ ನಾವು ಬುತ್ತಿ ಅಂತ ಕಟ್ಕೊಂಬರ್ತೀವಿ, ಅಂದರೆ ಟೆಂಪಲಲ್ಲಿ ಹೋಗಿ ಮಧ್ಯಾಹ್ನಕ್ಕೆ ತಿನ್ನೋದು. ಬಟ್ ಟ್ರಾಫಿಕ್ಕು ಅದು ಎಲ್ಲ ಆಗಿ ದರ್ಶನ ಮುಗಿಯೋ ಅಷ್ಟರಲ್ಲಿ ಸಂಜೆನೇ ಆಗೋಯಿತು. ಲೈಕ್ 6 ಹಂಗೆ ಊಟ ಮುಗಿಸ್ಕೊಂಡಿದ್ದು. ಆ್ಯಂಡ್ ನಾನು ಹೇಳಿದ್ದೆ ಫಸ್ಟ್ ವ್ಲಾಗ್ ಲೈಕ್ ಪಾರ್ಟ್ 1ಅಲ್ಲಿ ಲೈಕ್ ಒಂದು ಪ್ಲೇಸ್ ತೋರಿಸ್ತೀನಿ ವೇರ್ ನೀರಿತ್ತು ಅಂತ ಹೇಳಿದ್ನಲ್ಲ, ದಟ್ ಮಲಪ್ರಭಾ ನದಿ. ಅದು ತುಂಬ ಚೆನ್ನಾಗಿದೆ, ಬಟ್ ಲೇಟ್ ಆಗಿರೋದ್ರಿಂದ ನಾವು ಹೋಗೋಕ್ಕಾಗಲಿಲ್ಲ. ಪರಶುರಾಮ 14 ಜೋಗುಬ ಸತ್ಯವಾದಿ 4. ಸೊ ಮಾರ್ನಿಂಗ್ ಜೋಗಳಬಾವಿ ಸತ್ಯಮ್ಮ ಟೆಂಪಲಿಂದ ಯಲ್ಲಮ್ಮ ಟೆಂಪಲ್ಗೆ ಲಿಟ್ರಲಿ 4 hours ಆಯಿತು. ಆ್ಯಂಡ್ ಇವಾಗ ವಾಪಸ್ ಹೋಗ್ತಾ 2 hours ಜರ್ನಿ ಆಗೋಯಿತು. ಅಲ್ಲೇ ಲೈಕ್ ಇಟ್ಸ್ ನಾಟ್ ಸ್ಮಾಲ್ ಡಿಸ್ಟೆನ್ಸೇ, ಬಟ್ ತುಂಬ ಇದಾಗೋಯಿತು.
ಆ್ಯಂಡ್ ಇವಾಗ ನೋಡ್ತಿದ್ದಾರಲ್ಲ, ಇವಾಗೂ ಕೂಡ ಜನ ಬರ್ತಾನೆ ಇದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಇನ್ನೂ ಒಂದು ರೂಟ್ ಇತ್ತು, ಆ ರೂಟ್ನ ಅವರು ಬ್ಲಾಕ್ ಮಾಡಿ ಈ ಕಡೆ ಸವದತ್ತಿ ಮೇಲೆ ಹೋಗೋ ಥರ ಮಾಡಿದ್ದಾರೆ. ಸೊ 8 ಆಯಿತು ನಾವು ಜಸ್ಟ್ ಯಲ್ಲಮ್ಮ ಟೆಂಪಲಿಂದ ಬರೋಕ್ಕೆ. ಆ್ಯಂಡ್ ನನ್ನ ಕಸಿನ್ ಮಲ್ಕೊಂಬಿಟ್ಟಿದ್ದ. ಆ್ಯಂಡ್ ಈ ವ್ಲಾಗು ಆಗಿತ್ತು ಯಲ್ಲಮ್ಮ ಟೆಂಪಲ್ ದರ್ಶನ. ಸೊ ಡೇ ಕಂಪ್ಲೀಟೆಡ್. ಲೈಕ್ ಯಾವ ಥರ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಸ್ಟ್ರೆಸ್ಫುಲ್ ಆ್ಯಂಡ್ ಆಲ್ಸೋ ಯಲ್ಲಮ್ಮ ಟೆಂಪಲ್ಗೆ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ಲೈಕ್ ನಾರ್ಮಲಾಗಿ ಹೋಗೋಕ್ಕೆ ಆಗಲ್ವಂತೆ, ಈ ಥರ ಸ್ಟ್ರೆಸ್ ಆಗಿ ಲೈಕ್ ಏನಮ್ಮ ಇಲ್ಲಮ್ಮ ಅಂತ ಅನ್ನೋ ಥರನೇ ಇರುತ್ತೆ ಅಂತೆ ಆ ಜರ್ನಿ, ಲೈಕ್ ಹೋಗೋ ಜರ್ನಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.